ನೀಟ್ ಮಕ್ಕಳಿಗೆ ಕೆಮಿಸ್ಟ್ರಿ ಸಿಲೆಬಸ್ ಏನು? ಇವಾಗ ಈ ಬ್ಲೂ ಪ್ರಿಂಟ್ ಇಲ್ಲಿ ಕಾಣಿಸ್ತಿದೆ ಗೊತ್ತಾ, ಇದು ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಕ್ವೆಶ್ಚನ್ ಹೇಗ್ ಬರುತ್ತೆ. ಲ್ಯಾಂಗ್ವೇಜಸ್ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಮಕ್ಕಳೇ. ಡಿಸಿಪ್ಲಿನ್ ಸ್ಟಾರ್ಟ್ಸ್ ವೆನ್ ಯು ವೇಕ್ ಅಪ್. ನೀವು ಖಂಡಿತವಾಗ್ಲೂ ನೀವು ಏನ್ ಅನ್ಕೊಂಡಿದ್ದೀರೋ ಹಾಗೆ ಆಗುತ್ತೆ. ಅದಕ್ಕೆ ಫಸ್ಟ್ ನೀವು ನಂಬಬೇಕು. ನಿಜವಾಗ್ಲೂ ಹೇಳ್ತೀನಿ, ನೀವು ಖಂಡಿತವಾಗ್ಲೂ ನೀವು ಏನ್ ಅನ್ಕೊಂಡಿದ್ದೀರೋ ಹಾಗೆ ಆಗುತ್ತೆ. ಅದಕ್ಕೆ ಫಸ್ಟ್ ನೀವು ನಂಬಬೇಕು. ಥಿಂಕ್ ದಿ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಓಕೆ ಸರ್, ಯು ಆರ್ ಮೈ ಫೇವ್ರೆಟ್ ಟೀಚರ್ ಇನ್ ಮೈ ಲೈಫ್ ಸರ್. ಯಾಕೆ ಅಂತದ್ ನಾನೇನ್ ಮಾಡಿದೆ? ಇವಾಗ ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಗೋಲ್ ಮಕ್ಳೆ? ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಗೋಲ್? ಈ ಬೆಟ್ಟನ ನೀವು ಹೋಗ್ಬೇಕು ಅಲ್ವಾ? ಈ ಬೆಟ್ಟ ಕಾಣಿಸ್ತಾ ಇದೆಯಾ? ಯು ಹ್ಯಾವ್ ಟು ರೀಚ್ ದಿಸ್ ಬೆಟ್ಟ. ಸೊ ಡಿಸಿಪ್ಲಿನ್ ಸ್ಟಾರ್ಟ್ಸ್ ವೆನ್ ಯು ವೇಕ್ ಅಪ್. ಸೊ ಎದ್ದಿದ ತಕ್ಷಣ ಬ್ಲಾಂಕೆಟ್ ನ ಮಡ್ಚಿ ಒಂದ್ ಕಡೆ ಸೈಡ್ ಇಟ್ಟು ಹೋಗಿ ಸೂರ್ಯ ನಮಸ್ಕಾರ ಮಾಡ್ತಿರೋ ಅಥವಾ ವ್ಯಾಯಾಮ ಮಾಡ್ತಿರೋ ಅಥವಾ ಎಕ್ಸರ್ಸೈಸ್ ಮಾಡ್ತಿರೋ, ಹಲ್ಲು ಉಚ್ಚಿತಿರೋ, ಎವ್ರಿಥಿಂಗ್ ಮಕ್ಳೆ, ಅದು ಡಿಸಿಪ್ಲಿನ್ ಅನ್ನೋದು. ಯಾವ ಚಾಪ್ಟರ್ಸ್ ಇದೆ ಅಂತ ನೋಡೋಣ. ಕೆಮಿಸ್ಟ್ರಿ ನೀವೆಲ್ಲ ಫಸ್ಟ್ ಇಯರ್ ಮಕ್ಳಲ್ವಾ, ಬರೀ ಫಸ್ಟ್ ಇಯರ್ ಸಿಲೆಬಸ್ ಮಾತ್ರ ನಾನು ನೋಡ್ಕೊಳ್ಳೋಣ. ಸೈನ್ಸ್ ಆಫ್ ಮ್ಯಾಟರ್ ಅಂಡ್ ಚೇಂಜ್, ಥಿಂಕ್ ಲೈಕ್ ಎ ಪ್ರೋಟಾನ್ ಅಂಡ್ ಸ್ಟೇ ಪಾಸಿಟಿವ್. ಎಸ್, ಸೊ ದಿಸ್ ಇಸ್ ಯುವರ್ ಬೇಸಿಕ್ ಐಡಿಯಾ ಮಕ್ಳೆ. 9 ಚಾಪ್ಟರ್, ಆಕ್ಚುಲಿ 12 ಚಾಪ್ಟರ್ ಇತ್ತು, 3 ಚಾಪ್ಟರ್ ತೆಗೆದು ಬಿಸಾಕ್ಬಿಟ್ಟು 9 ಚಾಪ್ಟರ್ ಮಾಡಿದ್ದಾರೆ 2023 ಅಲ್ಲಿ. ಓಕೆ, ಇವಾಗ ಈ ಬ್ಲೂ ಪ್ರಿಂಟ್ ಇಲ್ಲಿ ಕಾಣಿಸ್ತಿದೆ ಗೊತ್ತಾ, ಇದು ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಕ್ವೆಶ್ಚನ್ ಹೇಗ್ ಬರುತ್ತೆ ಅನ್ನೋ ಒಂದು ಐಡಿಯಾ ಕೊಡ್ಲಿಕ್ಕೆ ಅಂತ ಇರುವಂತ ಒಂದು ಬ್ಲೂ ಪ್ರಿಂಟ್. ಲ್ಯಾಂಗ್ವೇಜಸ್ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಮಕ್ಕಳೇ. ನೀವು ಎಲ್ಲಾ ಸಬ್ಜೆಕ್ಟು ಪಾಸ್ ಆದ್ರೆ ಮಾತ್ರ ನಿಮ್ಗೆ KCET ರ್ಯಾಂಕಿಂಗು, JEE ರ್ಯಾಂಕಿಂಗು, ನೀಟ್ ರ್ಯಾಂಕಿಂಗ್ ಬರುವುದು. ಇಲ್ಲಿರೋ ಒಂದು PPT ಏನ್ ಹೇಳುತ್ತಂದ್ರೆ, ಈ ಒಂದು ವರ್ಷ PUC ಬೋರ್ಡು ನಿಮ್ಗೆ ಯಾವ ಟೆಸ್ಟ್ ಕಂಡಕ್ಟ್ ಮಾಡುತ್ತೆ, ಯಾವ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, ಅದರದ್ದು ಸಿಲೆಬಸ್ ಏನು ಅಂತ. ಇದರಲ್ಲಿ ಯಾವ್ಯಾವ ವರ್ಷ ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡೋಣ. ಸೊ ನೀಟ್ ಮಕ್ಕಳಿಗೆ ಕೆಮಿಸ್ಟ್ರಿ ಸಿಲೆಬಸ್ ಏನು? ಆಕ್ಚುಲಿ ನೀಟು 2019 ಇಂದ ಶುರುವಾಯಿತು, ಬಟ್ ನಾನು 2021 ಇಂದ ಆವರೇಜ್ ತಗೊಂಡಿದ್ದೀನಿ ಮಕ್ಕಳೇ. ಸೊ ದಯವಿಟ್ಟು ಒಂದ್ ಸ್ವಲ್ಪ ಫೋಕಸ್ ಮಾಡಿ ನೀಟ್